ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಮತ್ತು ವೀರನಾರಿಯರು ಹಾಲಿ ಸೈನಿಕರ ಸಹಯೋಗದಲ್ಲಿ ದಿನಾಂಕ ಜುಲೈ 28, 2024 ರಂದು ಮುಂಜಾನೆ 11 ಗಂಟೆಗೆ 25ನೇ ಕಾರ್ಗಿಲ ವಿಜಯೋತ್ಸವದ ಅಮರ ಜವಾನ ಭಾವಚಿತ್ರದ ಶೋಭಾಯಾತ್ರೆ ಮೆರವಣಿಗೆ ಹಾಗೂ ರಜತ ಮಹೋತ್ಸವ ಮತ್ತು ಹುತಾತ್ಮ ಯೋಧರಿಗೆ ಗೌರವ ನಮನದ ವೇದಿಕೆ ಸಮಾರಂಭವು ಹುನಗುಂದ ಪಟ್ಟಣದ ಬಸವ ಮಂಟಪದ ಸಭಾಂಗಣದಲ್ಲಿ ಶ್ರೀಗುರು ಮಹಾಂತ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಸುಬೇದಾರ ಬಾಲಪ್ಪ ಕಿರಸೂರರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿತು. ಮೊದಲಿಗೆ ಹುನಗುಂದ ಪಟ್ಟಣದ ಬಸವ ಮಂಟಪದಿಂದ ಅಮರ ಜವಾನ ಭಾವಚಿತ್ರದ ಶೋಭಾಯಾತ್ರೆಯ ಮೆರವಣಿಗೆಯು ಡೊಳ್ಳು ವಾದ್ಯ ಮೇಳ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾಜಿ ಸೈನಿಕರು ಭಾರತ ಮಾತೆಗೆ ಜಯಕಾರ ಹಾಕುತ್ತಾ ಮತ್ತು ಪಟಾಕಿ ಸಿಡಿತದ ಅಬ್ಬರದಲ್ಲಿ ಹೊರಟ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮರಳಿ ಬಸವ ಮಂಟಪದ ಆವರಣಕ್ಕೆ ತಲುಪಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾದ ಪ್ರೇಮತ್ನಿಯರು, ನಿರೂಪಣೆ ಮತ್ತು ಪ್ರಾಸ್ತಾವಿಕ ಪರ ಹಾಗೂ ಶಿಕ್ಷಕಿಯರಾದ ಶ್ರೀಮತಿ ಶಿವಗಂಗಾರಂಜನಿಗಿಯರು ಉಪನ್ಯಾಸ ಪರ ಮಾತನಾಡಿ, ಸಾರ್ವಜನಿಕವಾಗಿ ಆಚರಿಸಲ್ಪಡಬೇಕಾದ ಕಾರ್ಯಕ್ರಮದಲ್ಲಿ ಒಬ್ಬರೇ ಒಬ್ಬ ರಾಜಕೀಯ ನಾಯಕರು, ಅಧಿಕಾರಿಗಳು, ಗಣ್ಯಮಾನ್ಯ ವ್ಯಕ್ತಿಗಳು ಪಾಲ್ಗೊಳ್ಳದೆ ನಿರಾಸಕ್ತಿ, ಅಗೌರವ ತೋರಿದಕ್ಕೆ ಆಕ್ರೋಶಭರಿತ, ಅಸಮಾಧಾನದ ಮಾತುಗಳು ಪ್ರಸ್ತಾಪವಾದವು. ಈ ಒಂದು ಅಸಮಾಧಾನದ ನಡುವೆ ನಮ್ಮ ಭವ್ಯ ಭಾರತೀಯ ಸಂಸ್ಕೃತಿಯಾದ ವಿಶ್ವವೇ ವಸುದೈವ್ ಕುಟುಂಬಕಂದ ಗತಿತಿಹಾಸವನ್ನು ಸ್ಮರಿಸುತ್ತಾ 1999 ಮೇ 3ರಿಂದ ಜುಲೈ 26, 1999 85 ದಿನದ ಯುದ್ಧದ ಕಾಲಾವಧಿಯಲ್ಲಿ ಕೊರಕಲು ಕಣಿವೆ ಬಳಿ ಸಿಪಾಕ ಸೈನಿಕರು ಕೈಯಲ್ಲಿ AK-47, 57 ಗನ್ ಮತ್ತು ಸಮತಟ್ಟದ ಪ್ರದೇಶದಲ್ಲಿ ಯುದ್ಧ ಟ್ಯಾಂಕರ್ ನಿಲ್ಲಿಸಿ ಹೊಂಚು ಹಾಕಿ ನಿಂತ ಪ್ರದೇಶವು ಮೇಲಸ್ತರದಲ್ಲಿತ್ತು. ಆದರೆ ಭಾರತದ ಸೈನಿಕರು ಮಣಭಾರ ಶಸ್ತ್ರಾಸ್ತ್ರ, ಆಹಾರ ಹೊತ್ತು ಎತ್ತರದ ಕಡಿದಾದ ಬಜರಂಗ ಬೆಟ್ಟ, ಕಾರ್ಗಿಲ್, ದಾಸ್, ಟೈಗರ್ ಹಿಲ್ಸ್ನಂತಹ ಬೆಟ್ಟಗಳನ್ನೇರಿ ಪ್ರಾಣದ ಹಂಗನ್ನು ಲೆಕ್ಕಿಸದೆ ಶತ್ರು ಸೈನ್ಯ ಹುಟ್ಟಡಗಿಸಿ ಅವರ ಕ್ರೂರ ಸಂಚನ್ನು ಛಿದ್ರವಿಚ್ಛ್ರಗೊಳಿಸಿದರು. ಈ ಘೋರ ಯುದ್ಧದಲ್ಲಿ ಸುಮಾರು 696 ಶತ್ರು ಸೈನಿಕರ ಹೆಡಮುರಿ ಕಟ್ಟಿ ಸುಮಾರು 407 ನಮ್ಮ ಭಾರತೀಯ ಯೋಧರು ಹುತಾತ್ಮರಾದರೆ 584 ಸೈನಿಕರು ಗಾಯಗೊಂಡರು. ಹಾಗೂ ನಿತ್ಯದ ವೆಚ್ಚ 15 ಕೋಟಿಯಂತೆ ಸುಮಾರು 1110 ಕೋಟಿ ರೂಪಾಯಿ ದೇಶವು ಕಳೆದುಕೊಂಡು ಇಂದು 140 ಕೋಟಿ ಭಾರತೀಯರು ನೆಮ್ಮದಿಯಾಗಿ ಉಸಿರಾಡುವಂತಾಗಿದೆ. ಹಾಗಾಗಿ ಭಾರತ ಮಾತೆಯ ಸಂರಕ್ಷಣೆಗೆ ಯುದ್ಧದಲ್ಲಿ ಕೆಲವರು ಹುತಾತ್ಮರಾಗಿ ಕೆಲವರು ಅಂಗಾಂಗ ಕಳೆದರೂ ಸಹ ಎದೆಗುಂದದೆ ಭಾರತದ ಬಾವುಟ ಹಾರಿಸಿದರು. ಆ ಒಂದು ನಮ್ಮ ವೀರಯೋಧರ ಶೌರ್ಯ, ಸಾಹಸ, ತ್ಯಾಗ, ಬಲಿದಾನ ಸ್ಮರಿಸುವುದು ಹಾಗೂ ಯುದ್ಧದಲ್ಲಿ ಅಮರ ಜವಾನರಾದವರ ಕುಟುಂಬಗಳ ಕಂಗಳ ಕಂಬನಿಗಳಿಗೆ ಮಿಡಿಯುತ್ತಾ ಅವರ ಕಷ್ಟ ನೋವುಗಳಲ್ಲಿ ಭಾಗಿಗಳಾಗುವುದು ಸಾಂತ್ವನ, ಧೈರ್ಯ, ಶಕ್ತಿ ತುಂಬಬೇಕೆಂಬ ಪ್ರತಿ ಭಾರತೀಯನ ಕರ್ತವ್ಯವಾಗಿದೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಸೈನಿಕರ ಅಸಮಾಧಾನ, ಬೇಸರದ ನುಡಿಗಳು ಗಮನಿಸಿದರೆ ಕೇವಲ ಬಾಯಿ ಚಪಲಕ್ಕೆ, ತೋರಿಕೆಗೆ, ಬೊಬ್ಬೆ ಹಾಕಿ ಗೊಡ್ಡು ದೇಶಭಕ್ತಿ ಪ್ರದರ್ಶಿಸುವವ ನಾಯಕರಿಗೆ, ನಯವಂಚಕರಿಗೆ ಹಿಡಿಶಾಪ ಹಾಕಿ ತಮ್ಮರೂಧನ ತೋಡಿಕೊಳ್ಳುವಂತಿತ್ತು. ಆ ಕಾರಣಕ್ಕಾಗಿ ಯೋಧರ ಪ್ರತಿ ನೋವಿನಲ್ಲಿ ಭಾಗಿಗಳಾಗಿಗುವುದು ಪ್ರತಿ ಭಾರತೀಯನ ಕರ್ತವ್ಯವೆಂಬುವುದು ಮರೆಬಾರದೆಂಬುವುದೇ ಕಾರ್ಗಿಲ್ ಯುದ್ಧವು ಸಾಕ್ಷೀಕರಿಸುತ್ತದೆ. ನಂತರ ಕಾರ್ಯಕ್ರಮದಲ್ಲಿ ವೀರನಾರಿಯರು, ವೀರಮಾತೆಯರು ಹಾಗೂ ಜಿಲ್ಲೆ ಎಲ್ಲ ತಾಲೂಕುಗಳ ಮಾಜಿ ಸೈನಿಕರಿಗೆ ಮತ್ತು ಮಾಜಿ ಸೈನಿಕರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ನಂತರ ಶ್ರೀಗಳ ಆಶೀರ್ವಚನ ಮತ್ತು ಅಧ್ಯಕ್ಷ ಬಾಲಪ್ಪ ಕಿರಸೂರರಿಂದ ಸಮಾರೋಪ ಭಾಷಣ ಜರುಗಿತು. ಹಾಗೂ ಕಾರ್ಯಕ್ರಮದಲ್ಲಿ ಯೋಧ ವಿಜಯದಳವಾಯಿರು ಸ್ವಾಗತಿಸಿದರೆ ಶಿಕ್ಷಕಿಯರಾದ ಶ್ರೀಮತಿ ಗೀತಾ ತಾರಿವಾಳರು ನಿರೂಪಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಯೋಧರಾದ ರಾಜು ಅಂಗಡಿ, ಶಂಕ್ರಪ್ಪ ಬಾರಕೇರ, ಶಿವಪ್ಪ ಯಡಹಳ್ಳಿ, ರಾಘವೇಂದ್ರೋಬಳಪ್ಪನವರ, ನಾಗರಾಜ ಹೊನವಾಡ, ಹಜರತ ಸಾಬನದಾಫ್, ವೀರನಾರಿಯರಾದ ಶ್ರೀಮತಿ ಸುನಂದಾದಾಸರ, ಶ್ರೀಮತಿ ಗಂಗಮ್ಮ ಬಾರಕೇರ, ಶ್ರೀಮತಿ ಶೈಲಾ ಸೇರಿದಂತೆ ಇತರರು ವೇದಿಕೆಯನ್ನು ಅಲಂಕರಿಸಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಹುಡುಗರಿಗೆ ಸ್ವಾಗತ ಸುಸ್ವಾಗತ. ಇದೊಂದು ವಿಶೇಷ ಅನ್ನವಿಲ್ಲದೆ ಬದುಕಿ ಬಂದಂತಹ ಸೈನಿಕ. ಇಷ್ಟೊಂದು ದೊಡ್ಡ ವೇದಿಕೆಗೆ ಒಬ್ಬರಾದ್ರೂ ರಾಜಕೀಯ ವ್ಯಕ್ತಿಗಳು ಬರಬೇಕಾಗಿತ್ತು. ನಮ್ಮ ಹಣೆ ಬರಕ್ಕೆ ಒಬ್ಬರಾದ್ರೂ ಬರಬೇಕಾಗಿತ್ತು. ಮಾಜಿ ಸೈನಿಕರ ಕೂಗನ್ನು ಕೂಗ್ಲಿಕ್ಕೆ ಯಾರಿದ್ದಾರೆ ಸ್ವಾಮಿ? 5 ವರ್ಷ ಬದಲಾವಣೆ ಆಗಂತ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆ ನಾವು ನಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಎಲ್ಲೋ ಒಂದು ವಿದ್ಯೆ ಕಲಿಸಿದ ಸೈನಿಕನನ್ನು ಮರೆತು, ಹೊಟ್ಟೆಗೆ ಅನ್ನ ಆಗ್ತಿರ್ತಕ್ಕಂತಹ ರೈತನನ್ನು ಮರೆತು, ನಮ್ಮ ದೇಶವನ್ನು ಕಾಯ್ತಕ್ಕಂತಹ ಸೈನಿಕನನ್ನು ಮರೆತು ನಾವು ಅವರಿಂದ ತಿರುಗಾಡ್ತೀವಲ್ಲ ಬೆನ್ಗಾವಲಾಗಿ. ಇದೇನು ನಮಗೆ ಸಿಕ್ಕ ಸಾರ್ಥಕತೆ ಇವತ್ತು? ಯಾಕೆ ಈ ಥರ ಅವಮಾನ? ಒಗ್ಗಟ್ಟಾಗದೇ ಇದ್ರೆ ಒಂದು ಹೇಳ್ತೀನಿ, ಸೈನಿಕ ಒಂದು ದಿವಸ ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಬಸವ ಮಂಟಪದಲ್ಲಿ ಏನು ರಜತ ಮಹೋತ್ಸವ ಆಚರಿಸೋದು ಒಂದಿರಲಿ, ಉಂಡು ತೇಗೋದಕ್ಕೂ ಸಮಯ ಇರೋದಿಲ್ಲ ಭಾರತೀಯರಿಗೆ ಗೊತ್ತಿರಲಿ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಇಲ್ಲಿ ಏನು ನಮ್ಮ ದಿಗ್ಗಜರಿದ್ದಾರೆ, ಇವರು ತಮ್ಮ ವೀರ ಮರಣವನ್ನು ಅಪ್ಪಿದ್ದಾರೆ. ಈ ವೀರ ಮರಣ ಅಪ್ಪಿದವರ ದೃಷ್ಟಿಯಲ್ಲಿ 2 ಹಿತೈಷಿಗಳ ಸಹೋದರಿ ಇದ್ದಾರೆ. ಅವರ ಮಂಗಲ ಸೂತ್ರವನ್ನೇ ದೇಶಕ್ಕೆ ಧಾರಣೆ ಮಾಡಿದಂಥ 2 ಸಹೋದರಿ ಇದರಲ್ಲಿದ್ದಾರೆ. ಯಾರಾದರೂ ವಿದ್ಯೆ ಕೊಡ್ತಿರ್ತಕ್ಕಂಥ ಶಿಕ್ಷಕರ ಬಗ್ಗೆ ನಾವು ಯಾವತ್ತಾದ್ರೂ ಯೋಚಿಸಿದ್ದೀವ? ಇಲ್ಲ. ನಮ್ಮ ದೃಷ್ಟಿ ಏನಿದ್ರು ನಮ್ಮ ಹೊಟ್ಟೆ ತುಂಬಬೇಕು, ನಾವು ಮಾತ್ರ ಚೆನ್ನಾಗಿರಬೇಕು. ಸಿಂಧೂರು ಲಕ್ಷ್ಮಣ, ಭಗತ್ ಸಿಂಗ್ ಇವರೆಲ್ಲ ಪಕ್ಕದ ಮನೆಯವ್ರು ಹುಟ್ಟಬೇಕು, ನಮ್ಮ ಮನೇಲಿ ಹುಟ್ಟಬಾರ್ದು. ಯಾಕೆ ಗೊತ್ತಾ? ನಮ್ಮ ಮನೇಲಿ ಹುಟ್ಟಿದ್ರೆ ದೇಶಕ್ಕಾಗಿ ಪ್ರಾಣ ಕೊಡಬೇಕು. ಪ್ರಾಣ ಕೊಟ್ಟರೆ ಮನೆ ಮಂದಿಯೆಲ್ಲ ಅಳಬೇಕು. ನಮ್ಮ ಮನೆಯಲ್ಲಿ ಕಣ್ಣೀರಾಗಬಾರ್ದು, ಪಕ್ಕದ ಮನೆಯಲ್ಲಿ ಕಣ್ಣೀರಾದ್ರೆ ನಡೆಯುತ್ತೆ. ಇರಲಿ, ಅವನಿಗೆ ಬೆನ್ನೆಲುಬಾಗಿ ಅಂತ ಏನಿದಾನೆ ರೈತ, ಅವನ ಬೆನ್ನು ಆಪರೇಷನ್ ಆಗಿಬಿಟ್ಟಿದೆ. ಈಗ ರೈತನನ್ನು ಯಾರು ಕಾಣ್ತಾ ಇಲ್ಲ. ಆ ರೈತನಿಗೆ ಶಿಕ್ಷಕನಿಗೆ ವಿದ್ಯಾ ಸರಸ್ವತಿ ಆಗಿದ್ದಾರೆ ನಮ್ಮ ಶಿಕ್ಷಕನ ಪಾಡಂತೂ ಅಧೋಗತಿ. ಇಲ್ಲದ ರಾಜಕೀಯ ಚಟುವಟಿಕೆ ಹೊಕ್ಕು ಶಿಕ್ಷಕನ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಸಲ್ಲದ ರಾಜಕೀಯ ಊಹಾಪೋಹಗಳಿಂದ चाय पियेंगे तो 4:30 बजे टोलोलिंग में पियेंगे, टोलोलिंग बचाएंगे तो NH1 ಬಚಾएंगे ಅಂತೇಳಿ ಹೆದ್ದಾರಿ ಅಂತ ಹೇಳ್ತೀವಲ್ಲ, ಅದು ಮಾಮೂಲಿ ಅಲ್ಲ. ಆ ರಾಷ್ಟ್ರೀಯ ಹೆದ್ದಾರಿ 1 ಅಂತಕ್ಕಂಥದ್ದು ಕಾಶ್ಮೀರ ಮತ್ತು ಲಡಾಖಲ್ಲಿರ್ತಕ್ಕಂತಹ ಲಡಾಖ್ಗೆ ಎಲ್ಲ ಸರಕುಗಳನ್ನು ಸಾಗಿಸುವಂತ ನಾವು ಬಹಳ ಭಾರತೀಯರು. ಯಾಕಂತಂದ್ರೆ ಕಾರ್ಗಿಲಲ್ಲಿ ಇರ್ತಕ್ಕಂಥದ್ದು ಒಂದು ಪೋಸ್ಟ್ಗೆ ಆಕ್ಯುಪೈಡ್ ಮಾಡ್ಕೊತಾರೆ. ಅದರಲ್ಲಿ ಒಂದು ಒಪ್ಪಂದ ಆಗಿರ್ತದೆ. -50 ಇರಬೇಕಾದ್ರೆ ದೇಶದಲ್ಲಿ 3-4 ತಿಂಗಳು ಭಾರತವು ತನ್ನ ಸೇನೆಯನ್ನು ಹಿಂದೆ ಕರೆಸ್ಕೋಬೇಕು, ಜೊತೆಗೆ ಪಾಕಿಸ್ತಾನವು ತನ್ನ ಸೇನೆಯನ್ನು ಹಿಂದೆ ಕರೆಸ್ಕೋಬೇಕಂತ ಒಪ್ಪಂದ ಆಗಿರ್ತದೆ. ಆ ಒಪ್ಪಂದವನ್ನು ಮುರಿತಾರೆ. ಅದಕ್ಕಿಂತ ಮುಂಚಿತವಾಗಿ ಅಂದೇ ನಮ್ಮ ಪ್ರಧಾನಿಯಾಗಿರ್ತಕ್ಕಂತಹ ಶ್ರೀಮಾನ್ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಇರ್ತಾರೆ. ಅವರೊಂದು ಸೌಮ್ಯ ಸ್ವಭಾವದವರು. ಯಾವ ರೀತಿ ಅವರೇ ಡೆಲ್ಲಿಯಿಂದ ಲಾಹೋರ್ಗೆ ಬಸ್ ಸಂಚಾರ ಆರಂಭಿಸ್ತಾರೆ. ಬಸ್ ಸಂಚಾರ ಆರಂಭಿಸಲಿಕ್ಕೆ ಅವರು ಪಾಕಿಸ್ತಾನಕ್ಕೆ ತೆರಳುತ್ತಾರೆ. ಪಾಕಿಸ್ತಾನದಲ್ಲಿದ್ದಂತಹ ಅಂದಿನ ಪ್ರಧಾನಿ ಪರ್ವೇಜ್ ಮುಷರಫ್ ಹಾಗೂ ಪಾಕಿಸ್ತಾನದ ಸೇನಾಧಿಕಾರಿ ಜನರಲ್ ಪರ್ವೇಜ್ ಮುಷರಫ್ ಅವರು ಅದ್ದೂರಿಯಾಗಿ ಸ್ವಾಗತ ಕೊಡ್ತಾರೆ. ಪಾಪ ನಮಗೇನು ಸ್ವೀಕರಿಸಿಕೊಂಡು ಮತ್ತೆ ಭಾರತಕ್ಕೆ ತೆರಳುವಷ್ಟರಲ್ಲಿ ಮರುದಿನ ರಾತ್ರಿ 200 ಜನ ನೌಜಲ್ ಸ್ಪೆಷಲ್ ಇನ್ಫೆಂಟ್ರಿ ಬಟಾಲಿಯನ್ ಅಂತಕ್ಕಂತಹ 200 ಜನ ಪಾಕಿ ಸೈನಿಕರು ಉಗ್ರವಾದಿಗಳ ಉಡುಪನ್ನು ತೊಟ್ಟು ಬಂದು ನಮ್ಮ 5410 ಪೋಸ್ಟ್ ಅನ್ನು ಆಕ್ಯುಪೈ ಮಾಡ್ತಾರೆ. 10ರಿಂದ 12 ಪೋಸ್ಟ್ಗಳನ್ನ ಜೊತೆಗೆ ಆ ವಿಶೇಷ ಮಾಹಿತಿಯನ್ನ ಭಾರತಕ್ಕೆ ಹಂಚಿದವರು ಕುರಿಗಾಯಿ ಆಗಿರ್ತಕ್ಕಂಥ ವೃತ್ತಾಹಿ ಅಂತಕ್ಕಂಥ ಒಬ್ಬ ಯುವಕ. ಅಲ್ಲಿ ಕುರಿಗಾಯಿ ಹೇಳಿದ್ರು ಸಹಿತ ಅಷ್ಟೇ ಅಪ್ಪಟ ಸವಲತ್ತು ಕೊಟ್ಟರೆ ಸಾಲದು. ಸೇನೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಒಂದು ತಾಕತ್ತು ಬರಬೇಕು, ಶಕ್ತಿ ಬರಬೇಕಂದ್ರೆ ಶಕ್ತಿ ಕೊಟ್ಟವನೇ ಶಿಕ್ಷಕ, ತಾಕತ್ತು ಕೊಟ್ಟವನೇ ಕೃಷಿಕ. ಇಬ್ಬರ ಮಧ್ಯೆ ಏನು ಹರಿಯುವ ನದಿಯಾಗಿ ಚಿಮ್ಮುವ ಚಿಲುಮೆಯಾಗಿ ನರ್ತಿಸುವನೇ ಒಬ್ಬ ಸೈನಿಕ. ಹೇಗೆ ಗೊತ್ತು ಅಂದ್ರೆ ದೇಶದ ಪಾಠದಿಂದ, ರೈತ ಕೊಟ್ಟ ಆಹಾರದಿಂದ ತಿಂದು ತೇಗಿ ತಂದೆ ತಾಯಿಯನ್ನು ಕೃಪಾಶಿಸಿದ ನಿಮ್ಮೆಲ್ಲರ ಕೃಪಾಶಿಸಿದ ಸೈನಿಕ ಇವತ್ತು ದೇಶ ಸೇವೆ ಸಲ್ಲಿಸಿ ನಾನು ಸೈನಿಕ ಮುಂದೆ ಮಾತಾಡ್ತಾ ಇದ್ರಿ. ಇಷ್ಟು ಜನರನ್ನ ಸೈನಿಕರು ಬಂದಿದ್ದಾರೆ, ಸೈನಿಕ ಕುಟುಂಬರು ಬಂದಿದ್ದಾರೆ ಅಂದ್ರೆ ಆ ಭಾರತಂಬೆಯ ವಿಶಾಲವಾದ ಆಶೀರ್ವಾದ ಅಂತ ಕಾರ್ಯಕ್ರಮದಲ್ಲಿ ಅವರಿಗೆ ದೊರೆಯಲಿ ಅಂತ, ಸಕಲ ತಾಲೂಕಿನವರಿಗೆ ದೊರೆಯಲಿ ಅಂತ ನಾನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ನಿವೃತ್ತ ಸುಬೇದಾರ್ ಮೇಜರ್ ಶ್ರೀ ಗದಿಗೆಪ್ಪ ಅರಕೇರಿ ಪ್ರಸ್ತುತ ಅವರ ತದನಂತರ ರೇಣುಕಾ
ಹೇಳಿದ ಸಹಿತ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮ ಅಧ್ಯಕ್ಷರೇ ಆಗಿರ್ತಕ್ಕಂಥ ನಮ್ಮ ವೇದಿಕೆಯಲ್ಲಿ ಇರತಕ್ಕಂಥ ಶ್ರೀ ಬಾಲಪ್ಪ ಕಿರಿಸೂರು ಅಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುಡುಗನ್ ಇವರಿಗೂ ಸಹಿತ ಬರುತ್ತದೆ. ಬಹಳ ಖುಷಿ ಆಗ್ತದೆ. ಕಾರ್ಗಿಲ್ ವಿಜಯೋತ್ಸವ ಯಾವ ರೀತಿ ಆಗ್ಬೇಕಂತ ತೀರ್ಮಾನ ನೀವು ಮಾಡಬೇಕು, ಅದಕ್ಕೆ ನಿರ್ಧಾರ ನಮ್ಮ ಅಧ್ಯಕ್ಷರು ಶ್ರೀ ಸುಭಾಷ್ ಕೋಟಿ ಅವರಿಗೂ ಸಹಿತ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳೋಣ. ಮತ್ತು सर हिमालय का हम न झुकने देंगे कभी, सर हिमालय का हम झुकने न देंगे कभी, इसकी चोटी पर तिरंगा फहरा देंगे हम, तिरंगा फहरा देंगे हम. ಎಂದು ಬೇರೆ ದೇಶವನ್ನ ತನ್ನ ಅಧಿಪತ್ಯದಲ್ಲಿರಬೇಕು ಅಂತ ಹೇಳಿ ಬಯಸಿ ಯಾವ ದೇಶದ ಮೇಲೂ ಕೂಡ ಯುದ್ಧವನ್ನ ಮಾಡಿರ್ತಕ್ಕಂಥ ಉದಾಹರಣೆಗಳು ಇಲ್ಲ. ಆದರೆ ನೆಲೆ ಕಳೆದುಕೊಂಡಿರ್ತಕ್ಕಂಥ ಹಲವು ದೇಶಗಳ ಜನರಿಗೆ ಆಶ್ರಯವನ್ನ ಕಲ್ಪಿಸಿರ್ತಕ್ಕಂಥ ದೇಶ ನನ್ನ ದೇಶ ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಅಂತಕ್ಕಂಥ ಉಪನಿಷತ್ತಿನ ಮಾತನ್ನ ಪಾಲಿಸಿಕೊಂಡು ಬಂದಿರತಕ್ಕಂಥ ದೇಶ ನಮ್ಮದು, ಅದು ಭಾರತ. ಮರುದಿನವೇ ಕಾರ್ಗಿಲ್ ಪ್ರದೇಶದಲ್ಲಿ ಯಾವ ಮುನ್ಸೂಚನೆ ಇಲ್ಲದೆ ಪಾಕಿಸ್ತಾನ ಯುದ್ಧವನ್ನ ಸಾರ್ತೈತೆ. ಇದರ ಪರಿಣಾಮ ಭಾರತವನ್ನ ಕೆಳಗಿದರೆ ಉಳಿಗಾಲವಿಲ್ಲ ಅಂತಕ್ಕಂಥ ಒಂದು ಅರಿವು ಆ ಪಾಕಿಸ್ತಾನಿಯರಿಗೆ ಆಗೋದರ ಮೂಲಕವಾಗಿ ಅವರು ಶರಣಾಗತವಾಗಿರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತೈತಿ. ಆಗ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು ಅಂತಂದ್ರೆ ಭಾರತ ಶಾಂತಿ ಸ್ನೇಹಕ್ಕೂ ಜೈ, ಸಮರಕ್ಕೂ ಸೈ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಇತಿಹಾಸ ಅನ್ನೋದನ್ನ ನಾವು, ಯಾಕಂದ್ರೆ ಕಾರ್ಗಿಲ್ ಯುದ್ಧ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಳಿಗೆ ಉಳಿದೈತಿ. ಜಮ್ಮು ಕಾಶ್ಮೀರದ ಒಂದು ಕಾರ್ಗಿಲ್ನಲ್ಲಿ ನಡೆದಂತಹ ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ನಮ್ಮ ಭಾರತದ ವೀರ ಯೋಧರು ಸದೆಬಡೆದು ಅವರು ಆಕ್ರಮಿಸಿಕೊಂಡಿರ್ತಕ್ಕಂಥ ಜಾಗವನ್ನ ವಶಕ್ಕೆ ಪಡೆದು ಇಂದಿಗೆ ಭರ್ತಿ 25 ವರ್ಷಗಳು ಗತಿಸಿ ರಜತ ಮಹೋತ್ಸವದ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಇರ್ತೀವಿ. 25 ವರ್ಷಗಳು ಗತಿಸಿದರೂ ಕೂಡ ಇದನ್ನು ನಾವು ಹಿಂದೆ ನಡೆದಿದೆಯೋನೋ ಎನ್ನುವಂತೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಕತ್ತೀವಿ ಅಂದ್ರೆ ಅದು ನಮ್ಮ ನಿಮ್ಮರ ಮನಸ್ಸಿನಲ್ಲಿರ್ತಕ್ಕಂಥ ದೇಶ ಪ್ರೇಮ, ರಾಷ್ಟ್ರ ಭಕ್ತಿಗೆ ಸಾಕ್ಷಿ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳ್ತೀನಿ. 1990ನೇ ಇಸವಿಯ ಜುಲೈ 26ರಂದು ಭಾರತೀಯ ಸೈನಿಕರು ಆಪರೇಷನ್ ವಿಜಯ್ ಮೂಲಕವಾಗಿ ಕಾರ್ಗಿಲ್ನ ಒಂದು ದ್ರಾಸ್ ವಲಯದಲ್ಲಿ ಪ್ರದರ್ಶಿಸತಕ್ಕಂಥ ಶೌರ್ಯದ ನೆನಪಿಗಾಗಿ ಈ ದಿನವನ್ನ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಹೇಳಿ ನಾವು ಪ್ರತಿ ವರ್ಷ ಆಚರಣೆಯನ್ನ ಮಾಡ್ತೀವಿ. 1999 ಮೇ 3ರಂದು ನೆನಪಿಡಬೇಕು ನಾವು. ಮೇ 3ರಂದು ಅಂದಿನ ಪಾಕ್ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ಪರ್ವೇಜ್ ಮುಷರಫ್ ಅವರು ಕುತಂತ್ರದಿಂದ ಕಾರ್ಗಿಲ್ಗೆ 5,000 ಯೋಧರನ್ನ ನುಗ್ಗಿಸ್ತಾರೆ. ಆಗ ಅಲ್ಲಿರ್ತಕ್ಕಂಥ ಕುರಿಗಾಹಿಗಳು ನೋಡ್ರಿ, ನಾವೆಲ್ಲ ಗಮನಿಸಬೇಕಾದ ಯಾವಾಗ ಹೋಗ್ಬಿಟ್ಟು ಅವಾಗಲೇ ಅದು ಕೆಳಮಟ್ಟಕ್ಕೆ ನಿಂತಿ ನಾವೆಲ್ಲ ನಿಮ್ಮ ಜೊತೆ, ಸಾಮಾನ್ಯ ಜನರು ನಿಮ್ಮ ಜೊತೆ ನಿಂತೀವಿ ಅಂದ್ರೆ ಅದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತ ಹೇಳ್ತಾ ಅವರ ನೋವು, ಅವರ ಕೂಗು ಇಂದಿನ ರಾಜಕಾರಣಿಗಳಿಗೆ ತಲುಪಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಶರಣ. ಯಾಕಂದ್ರೆ ಪರಿಸ್ಥಿತಿನೇ ಹಂಗೆ ಆಗ್ಬಿಟ್ಟಿದೆ. ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು. ಮಾಡು ಇಲ್ಲವೇ ಮಡಿಯುವಂತ ಒಂದು ಸ್ಥಿತಿಯಲ್ಲಿ ನಮ್ಮ ಸೈನಿಕರಿದ್ರು. ಹೆಂಗಾಗಿತ್ತು ಅಂತಂದ್ರೆ ಇಂಥ ಸವಾಲನ್ನ ಎದುರಿಸುವಂತ ಶಕ್ತಿ ಭಾರತೀಯ ಸೈನಿಕರಿಗೆ ಬಿಟ್ಟು ಇನ್ನೊಬ್ಬರಿಗಿಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ಒಂದು ಸಂದರ್ಭ ಅಂತಂದ್ರೆ ಇವರಿಗೆಲ್ಲ ಗೊತ್ತೈತೆ. ಇದೇನೈತಲೇ ಮುಂದಾಗಿದೆ. ಅವರು ಪಾಕಿಸ್ತಾನದಿಂದ ಬಾರ್ಡರ್ ಆದ ಸೀದಾ ಈ ನಮ್ಮದು ಬಾಗಲಕೋಟೆ ಮತ್ತು ಅಷ್ಟು ಗುಡ್ಡದ ಕೆಳಗ ಸುಮಾರು 1000 ಫೂಟ್ ಕೆಳಗ ಅದು ಹೆಂಗೆ ಹುಟ್ಟಿದ್ದದು ಹಿಂಗಿತ್ತು ಗುಡ್ಡ. ಅವ್ರ ಮ್ಯಾಲ ಬಂದು ಗುಡ್ಡಕ್ಕೆ ಬಂದು ಗುಂಡು ಬಂದು ಹಿಡ್ಕೊಂಡ್ರೆ ಸಾಮಾನ್ಯ. ಆ ಗುಡ್ಡ ಹತ್ತುಗಳೇ ಮ್ಯಾಲಿನ ಸೈನಿಕರು ಕೆಳಗೆ ಸೈನಿಕರು ನೋಡ್ಬಿಡ್ತಾರೆ. ಪಾಕಿಸ್ತಾನದಲ್ಲಿ ಕೆಳಗೆ ದೊಡ್ಡಣ್ಣಂತ ಅಮೆರಿಕದವರು ಯಾವಾಗ ಪಾಕಿಸ್ತಾನ ಸೋತು ಇಂಡಿಯಾ ಗೆದ್ದು ಭಾರತ ತ್ರಿವರ್ಣ
ಧ್ವಜವನ್ನು ಕಾರ್ಗಿಲ್ ಮೇಲೆ ಹಾರಿಸ್ತಾರೆ. ಜಗತ್ತಿನ ದೊಡ್ಡ ದೊಡ್ಡ ಫ್ರಾನ್ಸ್, ಬ್ರಿಟನ್, ಅಮೆರಿಕ, ಅಲ್ಲಿರ್ತಕ್ಕಂಥ ಸೈನಿಕರು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳು ಎದ್ದು ನಿಂತು ಭಾರತೀಯ ಸೈನಿಕರಿಗೆ ಸ್ವಲ್ಪ ನೋಡಿದ್ರು. ಶಾಬಾಷ್ ಅಂದ್ರು. ಸೈನಿಕರಿಗೆ ಹೆಂಗೆ ನಮ್ಮ ದೇಶಕ್ಕೆ ಪಾಠ ಮಾಡಿದರು. ಎಂಥ ವೀರ ಯೋಧರು ನಮ್ಮ ದೇಶದ ಸೈನಿಕರು. ಅವತ್ತಂತೂ ನಮ್ಮ ಪ್ರಧಾನಮಂತ್ರಿಗಳಿಗೆ ಎಲ್ಲಿಲ್ಲದ ಸಂತೋಷ. ಏನಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ರಕ್ಷಣೆ ಮಾಡಿ ದೇಶದ ಮಾನವನ ಮರ್ಯಾದೆಯನ್ನು ಕಾಪಾಡಿದಂಥ ಸೈನಿಕರಿಗೆ ಯಾವಾಗಲೂ ಕೂಡ ನಮ್ಮ ಒಂದು ದೇಶದ ನಾಗರಿಕರಿಗೆ ಯಾವತ್ತೂ ಗೌರವವಂತ ನಮಸ್ಕಾರ ಸಲ್ಯೂಟನ್ನು ಯಾವತ್ತೂ ಸಲ್ಲಿಸಬೇಕು. ಇಂಥ ಒಂದು ಯುದ್ಧವರು ನಮ್ಮ ಸೈನಿಕರು ಆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮಲ್ಲಿದ್ದ ಮುಗುಂದವರು, ಬದಾಮಿಯವರು, ಜವಾನನ ಪ್ರಾಣ ಎಲ್ಲೈತೆ ಅಂದ್ರೆ ಭಾರತ ದೇಶದ ಧ್ವಜದ ಮೇಲೆ ಐತಿ. ಭಾರತ ದೇಶದ ಧ್ವಜದ ಮೇಲೆ ನಮ್ಮ ಸೈನಿಕನ ಪ್ರಾಣ ಅದು ಇರುವುದರಿಂದ ಆ ಶಕ್ತಿ ಏನಾಗತ್ತೆ ಅಂದ್ರೆ ಧ್ವಜ ಹಾರಾಡ್ತದೆ. ಅಕಸ್ಮಾತ್ ಸೈನಿಕ ಮನೆಗೆ ಬಂದ್ಬಿಟ್ಟಿದ್ದಂದ್ರೆ ಆ ಧ್ವಜ ಮಲ್ಪಟ ಬಿಡ್ತಿತ್ತು. ವೈರಿಗಳು ಬಂದು ನಮ್ಮನ್ನ ಮಟ್ಟ ಹಾಕ್ತಿದ್ರು. ಅವ್ರ ವೈರಿಗಳ ಎಲೆಗೆ ಗುಂಡಿಗೆ ಕೊಟ್ಟು ವೈರಿಗಳನ್ನು ನಾಶ ಮಾಡಿದ್ರೆ ನಮ್ಮ ಧ್ವಜ ಹಾರಾಡ್ತದೆ. ಅದಕ್ಕೆ ನಮ್ಮ ದೇಶದ ಸೈನಿಕನ ಪ್ರಾಣ ಏನಂತಂದ್ರೆ ಧ್ವಜದ ಮೇಲೆ ಐತಿ. ಅವ ಸತ್ತಿಲ್ಲ. ಅವಾಗ ಅವ ಸೈನಿಕ ಸತ್ತಿಲ್ಲ ಅಂದ್ರ ಸೈನಿಕನ ಹೆಂಡತಿ ಹೆಂಗೆ ವಿಧವೆ ಆಗ್ತಾಳ? ಗಂಡ ಸತ್ತರ ವಿಧವೆ ಆಗ್ತಾನ. ಗಂಡ ಸತ್ತೇ ಇಲ್ಲ, ಅವನ ಪ್ರಾಣ ಐತಲ್ಲ, ಧ್ವಜದಲ್ಲಿ ಐತಲ್ಲ. ಜವಾನ ಅಮರಯ್ಯ ಅಂತ ಇದೆ. ಅಮರಯ್ಯ ಅಂದಾಗ ಅವ ತೀರ್ಕೊಂಡಿಲ್ಲದಾಗ ಆ ಹೆಂಡತಿ ವಿಧವೆ ಅಲ್ಲ. ಅದಕ್ಕಾಗಿ ಆ ವಿಧವಾ ತನವನ್ನು ಅನುಸರಿಸಬಾರದು. ಅವ್ರ ಕಡೆ ಆರತಿ ಮಾಡಿ ಆ ತ್ಯಾಗ ಬಹಳ ಮಾಡದೈತಿ. ಗಂಡ ಸೈನಿಕ ಸೇರ ಆ ತಾಯಿ ಎಲ್ಲ ಶುಭ ಕಾರ್ಯಗಳಲ್ಲಿ ಕರೀರಿ, ಲಗ್ನ ಕರೀರಿ, ಆರತಿ ಮಾಡಿಸ್ಕೊಡ್ರಿ. ಏನೊಬ್ಬ ಮುಂದೆ ಏನು ಗೌರವ ಕೊಡ್ತೀವಿ, ಸ್ಥಾನ ಕೊಡ್ತೀರಿ, ಎಲ್ಲ ಸ್ಥಾನಗಳನ್ನ ಆ ತಾಯಿಗಳು ಸಮಾನ ಕೊಡಬೇಕು. ಎನ್ಸಿಸಿ ವಿದ್ಯಾರ್ಥಿಗಳು ಹಾಗೂ ನಮ್ಮ ಸ್ಕೂಲ್ ವಿದ್ಯಾರ್ಥಿಗಳು ಎಲ್ಲರೂ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತುಂಬಾ ಹೀಗೆ ನಾವು ಪ್ರತಿ ವರ್ಷ ನಾವು ಕಾರ್ಯಕ್ರಮ ಆಚರಿಸ್ತೀವಿ. ಪ್ರತಿ ವರ್ಷ ಕೂಡ ಎಲ್ಲ ನಮ್ಮ ಸರ್ಕಾರದಲ್ಲಿ, ಬೇರೆ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲಾಗಳಲ್ಲಿ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕಳಕಳಿಕರವಾಗಿ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಪೂರ್ವಕವಾದ ಸನ್ಮಾನ. ತಮ್ಮ ನಿವೃತ್ತ ಜೀವನ ಉಪನ್ಯಾಸಕ ಅಂತ ಹೇಳಿದ್ರು. ಅವರ ಮಾತು ಕೇಳಿ ನಾವು ನೀಡಿದ್ದೀರಿ. ಧನ್ಯವಾದಗಳು. ಹಾಗೂ ಶ್ರೀಮತಿ ಶ್ರೀ ಶಿವನಗೌಡ ಪರ್ವತಗೌಡ, ಶ್ರೀ ರಾಘವೇಂದ್ರ ನಾಗರಶೆಟ್ಟಿ, ಶ್ರೀ ಅನ್ಯಥಾ ಎಲ್ಲ ಮಕ್ಕಳು MJ5 ಕ್ಲಾಸ್ಗೆ ಸೇರಿ ಆಗಮಿಸಿ ಸನ್ಮಾನವನ್ನ ಸ್ವೀಕರಿಸಬೇಕು. ಫೋನ್ ಮಾಡಿ ಹೇಳಿದ್ರು ನೀವು ದಯವಿಟ್ಟು ಯಾರು ರಾಗೇಶ್ವರಿ ಇದಾದ ನಂತರ ಸನ್ಮಾನದಲ್ಲಿ ತಲ್ಲೀಟರಾಗಿದ್ದಾರೆ. ಸನ್ಮಾನದಲ್ಲಿ ಭಾಗಿಯಾಗಬೇಕು. ಗಣಪತಿಯವರು